ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ನಿನ್ನೆ ಪಟ್ನಾ ವಿರುದ್ಧ ಗೆದ್ದ ನಂತರ ಸಚಿನ್ ತೆವಾರ್ ಅವರು ಏನಂತ ಹೇಳಿದ್ರು ಬೆಂಗಳೂರು ಬುಲ್ಸ್ ಆಟಗಾರರ ಬಗ್ಗೆ ಮತ್ತು ಅವ್ರ ತಂಡದ ಆಟಗಾರರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆನ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ವಿಡಿಯೋ ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು 2024 ಬೆಂಗಳೂರು ಬುಲ್ಸ್ಗೆ ಮೊದಲನೇ ಜಯ ಬಂದಾಯಿತು. ಅದು ಕೂಡ ಕಮ್ ಬ್ಯಾಕ್ ಅಂತ ಅನ್ನಿಸ್ಕೊಂಡಿರೋ ಬೆಂಗಳೂರು ಬುಲ್ಸ್ಗೆ ಕಮ್ ಬ್ಯಾಕ್ ಯಾವ ರೀತಿ ಮಾಡೋದು ಮರ್ತೋಯ್ತು ಅನಿಸುತ್ತೆ. ಆ ಕಾರಣಕ್ಕಾಗಿ ಆ ಮ್ಯಾಚು ಕೂಡ ಕಮ್ ಬ್ಯಾಕ್ ಮಾಡ್ತಿಲ್ಲ. ಆದರೆ ಲಾಸ್ಟ್ 2 ಮ್ಯಾಚು ತಲೆಬಾಸರದ್ದು ಕೂಡ ಕಮ್ ಬ್ಯಾಕ್ ಮಾಡ್ಕೊಂಡು ಗೆದ್ದರು. ಅಂತ ಲಾಸ್ಟ್ ಮ್ಯಾಚು ಕೂಡ ಕಮ್ ಬ್ಯಾಕ್ ಮಾಡಿದ್ದು ಆಮೇಲೆ ಸೋತು ಅಂತ ಹೇಳ್ಬೇಕು. ಆದರೆ ಈ ಮ್ಯಾಚ್ ಗುರು ಕಮ್ ಬ್ಯಾಕ್ ಮಾಡ್ಕೊಂಡು ಗೆಲ್ಲೋದು ಯಾವ ರೀತಿ ಲಾಸ್ಟ್ 2 ಮಿನಿಟ್ಸಲ್ಲಿ ಗೇಮ್ ಚೇಂಜ್ ಮಾಡೋದು ಯಾವ ರೀತಿ ಅಂತ ನಮ್ಮ ಬೆಂಗಳೂರು ಬುಲ್ಸ್ ತೋರಿಸ್ಕೊಟ್ರು ಅಂತ ಹೇಳಬೇಕು. ಮ್ಯಾಚಲ್ಲಿ ಇವೆಲ್ಲೂ ಒಂದು ಬರನು ಕೂಡ ಲೀಡ್ಗೆ ಬರಲ್ಲ ಅಂತ ಅಂದಿದ್ದು ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಲೀಡಿಗೆ ಬಂದಿದ್ದು ಗೆದ್ದಿದ್ದು ಅಷ್ಟೇ ಗುರು ನಮ್ದು ಅಂತ ಹೇಳಬೇಕು. ಲಾಸ್ಟ್ 30 ಸೆಕೆಂಡ್ ಲೀಡಿಗೆ ಬಂದು ನಾವೇ ಗೆದ್ದು ಅಷ್ಟೇ ಗುರು ನಮ್ಮ ಬೆಂಗಳೂರು ಬುಲ್ಸ್. ಇಷ್ಟೇ ಚಂದ ಗುರು. ಎಲ್ಲೂ ಲೀಡ್ಗೆ ಮಾಡ್ತಿಲ್ಲ ನಮ್ಮ ಬೆಂಗಳೂರು ಬುಲ್ಸ್. ಆಲ್ಮೋಸ್ಟ್ ಸೋಲ್ತಾರೆ ಅಂತ ಲಾಸ್ಟಲ್ಲಿ ಕಮ್ ಬ್ಯಾಕ್ ಮಾಡ್ಕೊಂಡು ಬೆಂಗಳೂರು ಬುಲ್ಸ್ ಅವರು ಜಯ ಗಳಿಸಿರು ಅಂತ ಹೇಳಬೇಕು. ಇದ್ರ ಬಗ್ಗೆ ಸಚಿನ್ ತೆವಾರ್ ಅವರು ಏನು ಹೇಳಿರಪ್ಪ ಅಂತಾರೆ, ನಾವು ಸ್ಟಾರ್ಟಿಂಗ್ನಲ್ಲೂ ಕೂಡ ಲೀಡ್ ಆಗಿದ್ದರೆ ನಮ್ಮ ತಂಡದ ಡಿಫೆನ್ಸ್ಗಳು ರೈಡರ್ಸ್ಗಳು ಚೆನ್ನಾಗಿ ಆಟ ಆಡ್ತಾರೆ. ಬೆಂಗಳೂರು ಬುಲ್ಸ್ ಡಿಫೆನ್ಸ್ ಕೊಡ್ಕೊಂಡು ನಮಗೆ ಭಯ ಆಗಿತ್ತು ಅಂತ ಹೇಳಬೇಕು. ಮೇನಾಗಿ ಸರ್ಜಿತ್ ಮತ್ತು ರಣ್ ಸಿಂಗ್ ಅವರ ಕಾಂಬಿನೇಷನ್ ನಮಗೆ ತುಂಬಾ ಭಯ ಆಯಿತು. ಇಬ್ಬರು ಟ್ಯಾಕಲ್ ಮಾಡೋಕ್ಕೆ ಬರೋದು ತುಂಬಾ ಅಗ್ರೆಸಿವ್ ಆಗಿ ಮಾಡೋದು ತುಂಬಾ ಭಯ ಆಗ್ತಿತ್ತು ನಮಗೆ. ಆ ಕಾರಣದಾಗಿ ನಾವು ರೈಡಿಂಗ್ ಸ್ವಲ್ಪ ನರ್ವಸ್ ಮಾಡ್ಕೊಂಡು ರೈಡಿಂಗ್ ಮಾಡ್ತೀವಿ ಅಂತ ಹೇಳಬೇಕು. ಆದರೆ ಬೆಂಗಳೂರು ಬುಲ್ಸ್ ಆಟ ನೋಡಿ ನಮಗೆ ತುಂಬಾ ಭಯ ಆಯಿತು. ಇವತ್ತು ಭರತ್ ಹುಡಾ ಅವರು ಕೂಡ ಇತ್ತಿಲ್ಲ, ಅವ್ರ ಮೇನ್ ರೈಡರ್ ಕೂಡ ಇತ್ತಿಲ್ಲ. ಆದರೆ ಬೆಂಗಳೂರು ಬುಲ್ಸ್ ಚೆನ್ನಾಗಿ ಆಡಿ ಸಚಿನ್ ಆಗಿರ್ಬೋದು, ಸುಶೀಲ್ ಎಲ್ಲ ಚೆನ್ನಾಗಿ ಆಟ ಆಡಿದ್ರು. ಬೆಂಗಳೂರು ಬುಲ್ಸ್ ಚೆನ್ನಾಗಿ ಆಟ ಆಡ್ತು. ಅವ್ರು ಇದೇ ರೀತಿ ಆಡ್ತು ಅಂತಾರೆ ಒಳ್ಳೆ ಪೊಸಿಷನ್ಲಿ ಮುಗಿಸ್ಬೋದು. ಅವರು ಕೂಡ ಒಳ್ಳೆ ತಂಡನೇ ಇದೆ. ಅವರು ಅದು ಯಾರು ಕೂಡ ಸರಿಯಾಗಿ ಎಲ್ಲರೂ ಒಂದೇ ಮ್ಯಾಚಲ್ಲಿ ಫಾರ್ಮ್ಗೆ ಯಾವ ಆಟ ಕೂಡ ಗೊತ್ತಿಲ್ಲ. ಬೆಂಗಳೂರು ಬುಲ್ಸ್ ಒಳ್ಳೆ ಬಲಿಷ್ಠ ಆಗಿದೆ ಅಂತ ಸಚಿನ್ ತೆವಾರ್ ಆಪೋಸಿಟ್ ಟೀಮ್ನ ನಾಯಕ ಪಟ್ನಾ ಪೈರೇಟ್ಸ್ ನಾಯಕ ಹೇಳಿದ್ರು ಅಂತ ಹೇಳಬೇಕು. ಸಚಿನ್ ತೆವಾರ್ ಹೇಳಿರೋ ಬಗ್ಗೆ ನಿಮಗೆ ಅಂತ ಕನ್ಸಕ್ಕೆ ಕೊಡಬೇಡಿ. ಮತ್ತು ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ಬುಲ್ಸ್ ಅವರು ಗುರು ಗೆಲ್ಲಲೇಬೇಕು. ಎಲ್ಲ ಮ್ಯಾಚ್ ಕೂಡ ಗೆಲ್ಲಲೇಬೇಕು ಬೆಂಗಳೂರು ಬುಲ್ಸ್ ಅಂತ ಹೇಳ್ತೀನಿ ಗುರು. ನೆಕ್ಸ್ಟ್ ಮ್ಯಾಚ್ ಬೆಂಗಾಲ್ ವಾರಿಯರ್ಸ್ ಮೇಲೆ ಇರಬೇಕೇನೋ ಬೆಂಗಳೂರು ಬುಲ್ಸ್ ಸರಿಯಾಗಿ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಗುರು. ಸಿಗೋ ನೆಕ್ಸ್ಟ್ ವಿಡಿಯೋ ಬಂದ ಮುಸ್ಕರ. ಜೈ ಬೆಂಗಳೂರು ಬುಲ್ಸ್. ಕಾಪ್ ನಮ್ಮದೇ ಗುರು.